ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಹಿಂದೂ ಏಕತಾ ಮಹಾಸಮಾವೇಶದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಲಾಗ್ತಾ ಇದೆ. ಅದಾದ ನಂತರ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಬೇಕಂತ ನಾನು ವೇದಿಕೆ ಮೇಲಿರ್ತಕ್ಕಂತಹ ಗೌರವಾನ್ವಿತರಲ್ಲಿ ಕೇಳ್ಕೊತಾ ಇದ್ದೀನಿ. ಕಮಲಾಪುರದ ಪಟ್ಟಣದ ವಿಆರ್ ಗೋಣಿ ಲೇಔಟ್ ಮೈದಾನದಲ್ಲಿ ನಡೆದ ಹಿಂದೂ ಏಕತಾ ಸಮಾವೇಶದಲ್ಲಿ ಕಮಲಾಪುರ ತಾಲೂಕು ಮಟ್ಟದ 4 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳನ್ನು ಒಳಗೊಂಡ ಈ ಹಿಂದೂ ಏಕತಾ ಸಮಾವೇಶದಲ್ಲಿ ಅತಿ ಕಡಿಮೆ ಜನ ಸೇರಿರುವುದನ್ನು ಕಂಡು ಕೆಳಗಿಯ ಶಿವಲಿಂಗ ಮಹಾಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿದ್ದರ ಪರಿಣಾಮವಾಗಿ ಇಡೀ ದೇಶಾದ್ಯಂತ ಈ ರೀತಿ ಹಿಂದೂ ಸಮ್ಮೇಳನಗಳನ್ನು ನಾವು ಮಾಡ್ತಾ ಇದ್ದೀವಿ. ಭಾರತದಾದ್ಯಂತ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು, ಕರ್ನಾಟಕದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಹಿಂದೂ ಸಮ್ಮೇಳನಗಳು ನಡೀತಾ ಇವೆ. ಎಲ್ಲ ಜಾತಿಯ ವ್ಯಕ್ತಿಗಳನ್ನು ಕೂಡ ಒಂದುಗೂಡಿಸುವಂಥ, ಎಲ್ಲ ಭಾಷೆಯವರನ್ನ, ಎಲ್ಲ ಪ್ರದೇಶಗಳ ಜನರನ್ನು ಒಟ್ಟುಗೂಡಿಸುವಂಥ ಪ್ರಯತ್ನ ನಡೀತಾ ಇದೆ. ಕರ್ನಾಟಕದಲ್ಲಿ ಅನೇಕ ಬಾರಿ ಅಹಿಂದ ಸಮ್ಮೇಳನಗಳನ್ನ ಮಾಡಿದ್ದೇವೆ. ಆದರೆ ಅಹಿಂದ ಸಮ್ಮೇಳನ ಮಾಡುವಂಥ ಉದ್ದೇಶ ಹಿಂದೂಗಳನ್ನು ಒಡೆಯುವಂಥದ್ದು. ನಾವು ಎಲ್ಲ ಜಾತಿಗಳ ಸಂಘಟನೆಯನ್ನು ಮಾಡ್ತೇವೆ. ಎಲ್ಲ ಜಾತಿಗಳ ಹಿಂದೂಗಳಿಂದ ಭಾರತ ಜಗಜ್ಜನನಿ ಆಗಬೇಕು, ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗಬೇಕು. ಇದು ನಮ್ಮ ಉದ್ದೇಶ. ಜಾತಿಗಳಿರುವಂಥ ದ್ವೇಷವನ್ನು ತೆಗೆದುಹಾಕಬೇಕು, ಭಾಷೆಯಲ್ಲಿರುವಂಥ ದ್ವೇಷವನ್ನು ತೆಗೆದುಹಾಕಬೇಕು. ಬೆಳಗಾವಿ ಕರ್ನಾಟಕದಲ್ಲಿದ್ದರೇನೋ, ಮಹಾರಾಷ್ಟ್ರದಲ್ಲಿದ್ದರೇನೋ, ಭಾರತದಲ್ಲಿದೆಯಲ್ಲ ಅನ್ನುವಂಥ ಸಮಾಧಾನ ನಮಗಿರಬೇಕಾಗತ್ತೆ. ಪಾಕಿಸ್ತಾನವನ್ನು ಭಾರತಕ್ಕೆ ಸೇರಿಸೋದ್ರ ಬದಲಾಗಿ ಹೋರಾಟ ಮಾಡಬೇಕು ಹೊರತಾಗಿ ಬೆಳಗಾವಿ ಬಗ್ಗೆ ಹೋರಾಟ ಮಾಡಬಾರ್ದು. ಎಲ್ಲ ಜಾತಿಗಳ, ಎಲ್ಲ ಧರ್ಮಗಳ, ಎಲ್ಲ ಭಾಷೆಗಳ ಜನಗಳನ್ನ ಒಟ್ಟುಗೂಡಿಸಿ ಭಾರತವನ್ನು ಜಗಜ್ಜನನಿಯನ್ನ ಮಾಡಬೇಕು, ಇದು ಉದ್ದೇಶ. ವಿವೇಕಾನಂದರು ಹೇಳಿರುವಂಥ ರೀತಿಯಲ್ಲಿ ಹಿಂದೂ ಅನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು. ಅವನು ಯಾವುದೇ ಜಾತಿಯವನಿರಲಿ, ಯಾವುದೇ ಭಾಷೆಯವನಿರಲಿ, ತತ್ಕ್ಷಣವೇ ನೀನು ನೆಚ್ಚಿನ ಮೆಚ್ಚಿನ ಬಂಧುವಾಗಬೇಕು. ವಿವೇಕಾನಂದರು ಹೇಳಿದ್ದರ ಪ್ರಕಾರ ಒಬ್ಬ ಹಿಂದೂ ಮತಾಂತರ ಆದರೆ ಹಿಂದೂ ಒಬ್ಬ ಸಂಖ್ಯೆ ಕಡಿಮೆ ಆಗೋದಲ್ಲದೆ ಒಬ್ಬ ವೈರಿಯ ಸಂಖ್ಯೆನೂ ಜಾಸ್ತಿ ಆಗತ್ತೆ ಅಂತ ವಿವೇಕಾನಂದರು ಹೇಳಿದ್ದರು. ಅದಕ್ಕಾಗಿ ಭಾರತವನ್ನು ಭಾರತವಾಗಿ ಉಳಿಸಬೇಕಾದ್ರೆ ಹಿಂದೂಗಳೆಲ್ಲರೂ ಒಟ್ಟಾಗಿ ಭಾರತವನ್ನು ನನ್ನ ಜನ್ಮಭೂಮಿ, ನನ್ನ ಶ್ರೇಷ್ಠ ಭೂಮಿ, ನನ್ನ ತಾಯಿ ಅಂತೇಳಿ ನಾವು ಸೇವೆಯನ್ನು ಮಾಡಬೇಕು. ಆ ಒಂದು ಶಿಕ್ಷಣವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಕಾರ್ಯಕರ್ತರಿಗೆ, ಹಿಂದೂಗಳಿಗೆ ಕೊಡ್ತಾ ಇದೆ. ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿರುವ 10 ಜನ ಸ್ವಾಮೀಜಿಗಳಲ್ಲಿ ಕೇವಲ 4 ಸ್ವಾಮೀಜಿಗಳು ವೇದಿಕೆ ಮೇಲಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕಾದ ಹಿಂದೂ ಕಾರ್ಯಕರ್ತರು, ಅಭಿಮಾನಿಗಳು, ಸಭಿಕರು ಇದ್ದವರಲ್ಲೇ ಕೆಲವರು ಅರ್ಧಕ್ಕೆ ಎದ್ದು ಹೊರಹೋದ್ರು. ವೇದಿಕೆ ಮೇಲೂ ಖಾಲಿ, ಕೆಳಗೂ ಖಾಲಿ. ಇದನ್ನು ಆಯೋಜಕರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಿದ್ರು. ಸರ್, ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಇಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚು ಜನ ಪೂರ್ತಿ ಖಾಲಿ ಆಗಿದ್ದಾರೆ. ಅದಕ್ಕೆ ಕಾರಣ ಯೋಜನೆ ಮಾಡುವಂಥವ್ರ ಯೋಜಕರ ಕೆಲವು ತಪ್ಪುಗಳು. ಯಾಕಂದ್ರೆ ನಾವು ಮೆರವಣಿಗೆ ಭಾಳ ದೊಡ್ಡದು ಮಾಡಿದ್ವಿ, ಮತ್ತು ಬಿಸಿಲು ಹೊತ್ತಿನಲ್ಲಿ ಮಧ್ಯಾಹ್ನದಲ್ಲಿ ಮಾಡುವಂಥದ್ದಲ್ಲ. ಸಾಯಂಕಾಲ ಸಾಮಾನ್ಯವಾಗಿ ಜನ ಇರ್ತಾರೆ. 2-2.5 ಗಂಟೆ ಮೆರವಣಿಗೆ ಮಾಡಿ ಪುನಃ ಇಲ್ಲಿಗೆ ಇರ್ಬೇಕಂತಂದ್ರೆ ಅದು ಅಸಾಧ್ಯ. ಅದು ಯೋಜಕರ ತಪ್ಪು ನಿರ್ಣಯಗಳು ಹೊರತಾಗಿ ಜನಗಳದ್ದು ತಪ್ಪು ಅಂತ ನನಗನ್ಸಲ್ಲ. ಸರ್, ಈಗ ಶಾಬಾದ್ ಜಿಲ್ಲೆಯಲ್ಲಿ ಶಾಬಾದ್ ಮತ್ತಿತರ ಕಡೆ ಎಲ್ಲ ಕಡೆ ಸಮಾವೇಶ ಇಷ್ಟೊಂದು ಸಂಖ್ಯೆ ಕಡಿಮೆ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ಇಲ್ಲಿಯ ಯೋಜಕರ ತಪ್ಪು ನಿರ್ಣಯಗಳು. ಅದು ಮಧ್ಯಾಹ್ನ ಯಾಕೆ ಮಾಡಿದ್ರೆ ಗೊತ್ತಾಗಲಿಲ್ಲ. ವಿಶೇಷ ಸಾಯಂಕಾಲ ಮಾಡಬೇಕು, ಇಲ್ಲ ಬೆಳಿಗ್ಗೆ 11 ಗಂಟೆ ಒಳಗಾಗಿ ಮಾಡಬೇಕು. ಆವಾಗ ಜನ ಇರ್ತಾರೆ. ಸಾಂಸ್ಕೃತಿಕ ಚಟುವಟಿಕೆ ಸಹ ಇಲ್ಲ. ಹೌದೌದು ಹಾಗಿದೆ. ಈಗ ಬೆಳಗಾವಿ ನಗರದಲ್ಲಿ, ಕೇವಲ ನಗರದಲ್ಲೇ 25 ಸಮ್ಮೇಳನಗಳಾದವು. ನಗರದಲ್ಲಿ ನಿನ್ನೆ ನಾನು ಇಳಕಲ್ನಲ್ಲಿದ್ದೆ, ಅದು ತುಂಬಾ ಚೆನ್ನಾಗಾಯ್ತು. ಇಳಕಲ್ ಬಸವೇಶ್ವರ ವೃತ್ತದಲ್ಲಿ ಆ ಮೆರವಣಿಗೆಯಲ್ಲಂತ ಜನ ಇದ್ರು, ಉಳಿದಿದ್ರು. ಅದು ಅಲ್ಲಲ್ಲಿ ಜನ ಯಾರನ್ನ ಸೇರಿಸ್ಬೇಕು, ಯಾರನ್ನ ವೇದಿಕೆ ಮೇಲೆ ಇಡಬೇಕು, ಯಾರನ್ನ ಇಡಬಾರ್ದು, ಎಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಕೆಲವು ಸಣ್ಣ ಪುಟ್ಟ ತಪ್ಪುಗಳಾದರೂ ಆ ದೊಡ್ಡ ದೊಡ್ಡ ಕೆಟ್ಟ ಪರಿಣಾಮಗಳಾಗ್ತವೆ. ಅದು ಮುಂದೆ ಆಗದೇ ಇದ್ದಂಗೆ ನೋಡ್ಕೊ. ಎಲ್ಲರೂ ನಾವೇ ಹಿಂದೂಗಳು, ನಾವೇ ತಪ್ಪು ಮಾಡ್ತೇವೆ, ನಾವೇ ಸರಿ ಮಾಡ್ಬೇಕು. ಅದನ್ನು ಮತ್ತೆ ಯಾರ ಮೇಲೆ ಅದನ್ನ ತಪ್ಪರಿಸಬಾರ್ದು. ನಮ್ಮ ತಪ್ಪನ್ನು ನಾವೇ ಸರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಗ್ಗಟ್ಟು ತೋರಿಸ್ಲಕ್ ಹೋಗಿ ವಿಭಜನೆ ತೋರಿಸ್ದಂಗ ಸಣ್ಣ ಪುಟ್ಟ ಅದರಿಂದ ವಿಭಜನೆ ಅಂತಲ್ಲ, ಆ ಒಂದು ಕ್ಷಣಕ್ಕೆ ಏನಾಗುತ್ತೆ, ಎಲ್ರಿಗೂ ನಾನು ದೊಡ್ಡವಂತ ಅನಿಸ್ಕೊಳ್ಬೇಕಾಗತ್ತೆ. ಅದು ಸಾಮಾನ್ಯವಾದಂಥ ಒಂದು ಅಭಿಪ್ರಾಯ. ನಾನು ದೊಡ್ಡವನಲ್ಲ ಅಂತಂದ್ರೆ ಎಲ್ಲ ಸರಿಯಾಗಿಬಿಡತ್ತೆ. ನನ್ನ ಜಾತಿ ದೊಡ್ಡದು, ನನ್ನ ಧರ್ಮ ದೊಡ್ಡದು, ನಮ್ಮ ಜಾತಿಯವರು ನಾನು ದೊಡ್ಡವನು ಅಂದಾಗ ಇವೆಲ್ಲ ಸಮಸ್ಯೆ ನಿರ್ಮಾಣ ಆಗುತ್ತೆ. ಸಂಘ ಯಾರನ್ನು ಕೂಡ ದೊಡ್ಡವರನ್ನಾಗಿ ಮಾಡ್ಲಿಕ್ಕೆ ಹೋಗಿಲ್ಲ. ಎಲ್ಲ ಸಾಮಾನ್ಯ ವ್ಯಕ್ತಿಗಳು
ಹಾಗೆ ನೋಡಿದರೆ ಮೋದಿಯವರಿಗಿಂತ ಸರ್ಸಂಘ ಚಾಲಕರು ದೊಡ್ಡ ವ್ಯಕ್ತಿ ನಮ್ಮ ದೃಷ್ಟಿಯಿಂದ. ಸಂಘದ ಅಂಗಸಂಸ್ಥೆ ಬಿಜೆಪಿ ಅಂಗಸಂಸ್ಥೆ ಸಂಘ ಅಲ್ಲ. ಅವರು ಸರ್ಸಂಘ ಚಾಲಕರು ಎಷ್ಟು ಸಾಮಾನ್ಯವಾಗಿರ್ತಾರೆ, ಎಲ್ಲೂ ದೊಡ್ಡ ಸ್ಥಿತಿಯನ್ನು ತೋರಿಸಲ್ಲ. ಅದೇ ಗುಣ ನಮ್ಮೆಲ್ಲರಲ್ಲೂ ಬರಬೇಕಾಗಿದೆ. ಆವಾಗ ಭಾರತ ಚೆನ್ನಾಗಿ ಅನ್ಯೋನ್ಯವಾಗಿರುತ್ತೆ ಮತ್ತು ಬರುವಂಥ ದಿನಗಳಲ್ಲಿ ವಿಶ್ವಶಕ್ತಿ ಆಗುವಂಥದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಕೇವಲ 10 ವರ್ಷದಲ್ಲಿ 10ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿದ್ದೇವೆ ನಾವು. ಮುಂದಿನ ವರ್ಷ 3ನೇ ಸ್ಥಾನಕ್ಕೆ ಬರ್ತೀವಿ. ಟ್ರಂಪ್ ಅಂತ ಅವ್ರನ್ನ ಬಗ್ಗಿಸುವಂಥ ಸ್ಥಿತಿ ನಮಗೆ ಬಂದಿದೆ ಇವತ್ತು. ಮೊದಲು 10 ವರ್ಷದಿಂದ ಆ ಸ್ಥಿತಿ ಇರಲಿಲ್ಲ. ಟ್ರಂಪ್ ನಮ್ಮನ್ನು ಬಗ್ಗಿಸ್ತಾ ಇದ್ದ. ಈಗ ನಾವು ಟ್ರಂಪ್ಗೆ ಬಗ್ಗಿಸುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಅದು ಸಣ್ಣ ಪುಟ್ಟ ಕೆಲವು ಮರಿಬೇಕಾಗತ್ತೆ. ಸಮಾವೇಶಗಳು ಈ ರೀತಿ ಆಗೋದ್ರಿಂದ ಸಮಾಜ ಕೆಟ್ಟ ಒಂದು ಸಂದೇಶ ಹೋದಂಗೆ ಹೌದೌದು. ಈ ರೀತಿ ಮತ್ತೆ ಆಗಬಾರ್ದು. ಬಳಸಲಾರ್ದಂಗೆ ಹೌದೌದು, ಯಾವ ರೀತಿ ಅದನ್ನ ಕ್ರಮ ಮಾಡ್ಲೇಬೇಕು. ನಮ್ಮ ಕಾರ್ಯಕರ್ತರಿಗೆ ಅದನ್ನ ತಿಳಿಸಿ ಹೇಳ್ತೇವೆ ಮತ್ತು ಅವ್ರ ಮುಖಾಂತರ ಅದನ್ನ ಮಾಡ್ತೀವಿ, ಸರಿ ಮಾಡ್ತೀವಿ. ಯಾವ ರೀತಿ ಸರಿ ಅವ್ರಿಗೆ ಈಗ ಅವರಿಗೆ ಯಾವ್ದು ತಪ್ಪಾಗಿದೆ, ಯಾಕೆ ತಪ್ಪಾಯ್ತು ಅಂತ ಕೇಳಿ ಇನ್ನು ಮುಂದೆ ಆಗಬಾರ್ದು, ಅದಕ್ಕೆ ನೇತೃತ್ವ ಕೆಲವೊಂದು ಪರಿವರ್ತನೆ ಮಾಡಬೇಕಾಗತ್ತೆ, ಆ ಜಾಗಕ್ಕೆ ಇನ್ನೊಂದು ತರಬೇಕಾಗತ್ತೆ. ಇವೆಲ್ಲ ಅನೇಕ ಎಲ್ಲವನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ. ಅವ್ರನ್ನ ಹೊಡೆದು ಬಡ್ದು ನಾವು ಸರಿ ಮಾಡಲ್ಲ. ಈಗ ಅಲ್ಲಿ ಕೇಳೋದು ಒಂದು ಸದುದ್ದೇಶ ಮತ್ತೆ ಹೌದು, ಮತ್ತೆ ಸದುದ್ದೇಶ. ಇದು ಕೆಟ್ಟದಾಗಿ ಪರಿಣಾಮ ಇಲ್ಲ, ಆಗೋದಿಲ್ಲ. ಎಲ್ಲ ಈಗ ಇಡೀ ಲಕ್ಷ ಸಮ್ಮೇಳನ ಮಾಡಿದಾಗ ಒಂದೆರಡು ಕಡೆ ಇರುತ್ತೆ, ಆಗುವಂಥದ್ದೇ. ಸೇರಿಸಿ ಹಿಂದೂ ಏಕತೆ ಹೆಸರಲ್ಲಿ ವಿಘಟನೆ ತೋರಿಸಿದಂತಾಯಿತು ಅಂತ ಹಿಂದೂ ಮುಖಂಡರು ಕಿಡಿಕಾರಿದ್ರು. ಮತ್ತು ಬೆಳಗಾವಿಯಿಂದ ಆಗಮಿಸಿದ ದಿಲೀಪ್ ವರ್ಣಿಕರ್, ಧರ್ಮ ಜಾಗರಣ್ ಪ್ರಾಂತ ಪ್ರಮುಖ ಬೆಳಗಾವಿಯವರು ಸಹ ಬೇಸರ ವ್ಯಕ್ತಪಡಿಸಿದ್ರು. ನನ್ನ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳು ಕೇಳಿ ಇವರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ನುಡಿಗಳು ಶ್ರೀ ಶಿವಶೆಟ್ಟಿ ಪಾಟೀಲ್ ರಾಜನಾಳ್ ಇವರಿಂದ. ಇವತ್ತಿನ ದಿವಸ ಒಂದು ನಮ್ಮ ಕಮಲಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಹಿಂದೂ ಏಕತಾ ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.